ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಜೀವನಕ್ಕೆ ದಾರಿಯಾಗಲಿ ಎಂದು ರೊಟ್ಟಿ ಬಡಿಯಲು ಹೇಳಿಕೊಟ್ಟ, ಆದರೆ ಅವಳ ಹೂವಿನ ರೊಟ್ಟಿಗೆ ಎಂಥ ಗತಿ ಮಾಡಿದ ಗೊತ್ತಾ? ಇನ್ನು ಕತೆ ಶುರು ಮಾಡೋಣ. ನಮ್ಮ ಊರಿನ ಹೆಸರು ಮಾದಗದ್ದೆ. ಸಣ್ಣ ಊರು. ನಮ್ಮ ಕುಟುಂಬ ಚಿಕ್ಕದು. ನಾನು, ತಮ್ಮ, ಅಪ್ಪ, ಅಮ್ಮ ಮಾತ್ರ ಇರೋದು. ಮದುವೆ ವಯಸ್ಸಿಗೆ ಬಂದ ಮೇಲೆ ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿದರು. ಅವರ ಮನೆ ಕಡೆ ಸಖತ್ತಾಗಿ ಇದ್ದರು. ಆದರೆ ಅವರು ನಮ್ಮ ಊರಿನಿಂದ ದೂರ ಸಿಟಿಯಲ್ಲಿ ಇದ್ದರು. ನಮ್ಮ ಮದುವೆ ಸಂಭ್ರಮದಿಂದ ನಡೆಯಿತು. ನಾವಿಬ್ಬರು ನಮ್ಮ ಬಿಸಿ ಸ್ಪರ್ಶಕ್ಕೆ ಕಾಯುತ್ತಿದ್ದೆವು. ನನ್ನ ಹೂವು ಹೊಳಪಿನಿಂದ ಹೊಳೆಯುತ್ತಿತ್ತು. ಅವರ ಕಂಬಕ್ಕೆ ಕಾತುರದಿಂದ ಕಾಯುತ್ತಿತ್ತು. ನಮ್ಮಿಬ್ಬರಲ್ಲಿ ಕಾತುರ, ವಿರಸ ತಾಳಲಾರದಷ್ಟು. ಅದು ಇನ್ನೇನು ಕೊನೆಯಾಗಬೇಕು. ಅಷ್ಟರಲ್ಲಿ ಗರೆ ಬಡದಂತಹ ಸುದ್ದಿ, ನನ್ನ ಗಂಡ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರೆಂದು. ಜೀವನವೇ ಮುಗಿದು ಹೋಯಿತು. ಆಕಾಶವೇ ಬಿದ್ದಂತಾಯಿತು. ಏನು ತೋಚದಂತೆ ಜೀವನವೇ ಬದಲಾಯಿತು. ಇದು ನನ್ನ ಹಣೆಬರಹ ಎಂದು ದುಃಖಿಸುತ್ತಾ ನಾನು ಅತ್ತೆ ಮನೆಯಲ್ಲೇ ಇದ್ದೆ. ಆದರೆ ಅತ್ತೆ ಮಾವನಿಗೆ ಇದು ಇಷ್ಟವಿರಲಿಲ್ಲ. ನನ್ನಿಂದ ಅವರ ಮಗ ತೀರಿ ಹೋದರು ಎಂದು ಅವರು ದೂಷಿಸುತ್ತಿದ್ದರು. ನನಗೆ ಬೇಸರವಾಗಿ ಇತ್ತ ತವರು ಮನೆಗೂ ಹೋಗಲು ಇಷ್ಟವಾಗದೆ ಗಂಡನ ಮನೆಯಿಂದ ಬೇರೆ ಬಂದೆ. ಆದರೆ ಜೀವನಕ್ಕೆ ಏನು ಮಾಡುವುದು ಎಂದು ಚಿಂತೆ. ನನಗೆ ನನ್ನ ಗಂಡನ ಫ್ರೆಂಡ್ ಸುರೇಶ್, ನಿಮಗೆ ನಾನು ಹೆಲ್ಪ್ ಮಾಡುತ್ತೇನೆ ಎಂದು ಮುಂದೆ ಬಂದರು. ನಿಮ್ಮ ಗಂಡ ನನಗೆ ಬಹಳ ಒಳ್ಳೆ ಫ್ರೆಂಡ್ ಎಂದು ಹೇಳಿ ಒಂದು ಮನೆ ಮಾಡಿ ಕೊಟ್ಟರು. ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆಸಿಕೊಟ್ಟರು. ಜೊತೆಗೆ ಹತ್ತಿರದಲ್ಲೇ ಇದ್ದ ಹೋಟೆಲ್ಗೆ ಕೆಲಸಕ್ಕೆ ಸೇರಿಸಿದರು. ನನಗೆ ಹೊಸ ಊರು, ಹೊಸ ಜನ, ಕೆಲಸವೆಲ್ಲ ಗಾಬರಿ ಮಾಡುತ್ತಿತ್ತು. ದಿನ ಕಳೆದಂತೆ ನಾನು ಹೊಂದಿಕೊಂಡೆ. ಹೋಟೆಲ್ನ ಮಾಲೀಕ ನನಗೆ ರೊಟ್ಟಿ ಬಳಿಯುವುದು ಕಲಿ, ನಿನ್ನ ಜೀವನಕ್ಕೆ ದಾರಿ ಆಗುತ್ತೆ ಎಂದರು. ನಮ್ಮ ಹೋಟೆಲ್ನಲ್ಲಿ ಶಿವು ರೊಟ್ಟಿ ಚೆನ್ನಾಗಿ ಬಡಿಯುತ್ತಾನೆ, ಅವನತ್ರ ಕಲಿ ಎಂದರು. ನಾನು ಸರಿ ಎಂದು ಅವರಿಂದ ಕಲಿಯೋಣ ಎಂದು ನಿರ್ಧರಿಸಿ ಒಪ್ಪಿಕೊಂಡೆ. ಆತ ಮನುಷ್ಯ ಸ್ವಲ್ಪ ಸಿಟ್ಟು, ಕೋಪ, ಆದರೆ ಕೆಲಸದಲ್ಲಿ ಚತುರ. ನಾನು ಅವನತ್ರ ಹೋದಾಗ, ಸರಿ, ನಾಳೆಯಿಂದ ನಿನಗೆ ಹೇಳಿಕೊಡುತ್ತೇನೆ ಎಂದನು. ನಾನು ಖುಷಿಯಿಂದ ಮನೆಗೆ ಬಂದೆ. ಮಾರನೇ ದಿನ ರೊಟ್ಟಿ ಬಡಿಯಲು ಕಲಿಯಲು ಹೋದೆ. ಆತ ಮೊದಲು ರೊಟ್ಟಿ ಬಡಿಯಬೇಕೆಂದರೆ ಶ್ರದ್ಧೆ, ಆಸಕ್ತಿ ಇರಬೇಕು. ಮೊದಲು ರೊಟ್ಟಿಗೆ ಹಿಟ್ಟು ಕಲಿಸಿಕೋ. ನಾನು ಸರಿ ಎಂದು ಕಲಿಸಿಕೊಳ್ಳಲು ಹೋದೆ. ಆದರೆ ನಾನು ಸರಿಯಾಗಿ ಮಾಡಲಿಲ್ಲ. ಆತ ಕೋಪದಿಂದ ನನ್ನ ಕೈಯನ್ನು ಹಿಡಿದು ಹೀಗೆ ಮಾಡು ಎಂದ. ನಾನು ಭಯದಿಂದ ತಲೆ ಅಲ್ಲಾಡಿಸಿ ಹೂ ಎಂದೆ. ಇನ್ನು ರೊಟ್ಟಿ ಬಡಿಯಲು ನೀನು ಸೀರೆಯನ್ನು ಮೊಣಕಾಲಿನವರೆಗೆ ಕಟ್ಟು ಎಂದ. ನಾನು ಸೆರಗನ್ನು ಗಂಟು ಮಾಡಿ ಕೂತೆ. ನನ್ನ ಎದೆಯ ಸೀಳು, ನನ್ನ ಸೊಂಟ, ನನ್ನ ಕಾಳುಗಳು ಕಾಣುತ್ತಿದ್ದವು. ಅವನು ಹತ್ತಿರ ಬಂದು ನನ್ನ ಹಿಂದಿನಿಂದ ರೊಟ್ಟಿ ಬಡಿಯಲು ಹೀಗೆ ಉಂಡೆ ಮಾಡು, ನಂತರ ತಟ್ಟಬೇಕು ಎಂದ. ನಾನು ಮಾಡಲು ಪ್ರಯತ್ನಿಸಿದೆ. ಕೋಪದಿಂದ ಹೀಗಲ್ಲ ಎಂದು ಹಿಂದಿನಿಂದ ನನ್ನ ಸೊಂಟವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ರೊಟ್ಟಿ ಬಡಿಯುತ್ತಿದ್ದ. ನಾನು ಗಾಬರಿಯಲ್ಲಿ ಗಮನಿಸಲಿಲ್ಲ. ಕೊನೆಗೆ ರೊಟ್ಟಿ ಒಂದು ಮಟ್ಟಕ್ಕೆ ಕಲಿತೆ. ಶಿವು, ಪರವಾಗಿಲ್ಲ, ಕೆಲಸ ಕಲೀತೀಯಾ ಎಂದನು. ಇದರಿಂದ ನನ್ನ ಮೈಯೆಲ್ಲ ಹಿಟ್ಟಿನಿಂದ ಕೂಡಿತು. ನಾನು ಅದನ್ನು ಸರಿ ಮಾಡಿಕೊಳ್ಳುತ್ತಿದ್ದಾಗ ಆತ ನನ್ನ ಮುಂದೆ ಬಂದು ಇಲ್ಲೂ ಹಿಟ್ಟಿದೆ ಎಂದು ಎದೆಯ ಸೀಳನ್ನು ಮುಟ್ಟುತ್ತಾನೆ. ನನಗೆ ನನ್ನ ದೇಹವೇ ಜುಮ್ ಅನ್ನುತ್ತದೆ. ಇದರಿಂದ ಮೊಳೆಗಳು ನೆಟ್ಟಗಾದವು. ಶಿವು, ಹೋ, ಮೊಳೆಗಳು ಗಟ್ಟಿಯಾಗಿ ಕಾಣುತ್ತಿದೆ. ನಾನು ನಾಚಿ ಮುಚ್ಚಿಕೊಂಡೆ. ಪರವಾಗಿಲ್ಲ, ಬಾ, ಇವತ್ತು ನಿನಗೆ ನಿನ್ನ ಹೂವಿಗೆ ರೊಟ್ಟಿ ಬಡಿಯುತ್ತೇನೆ ಎಂದು ರಭಸದಿಂದ ಎಳೆದ. ರಭಸಕ್ಕೆ ಸೆರಗು ಜಾರಿತು. ಅವನು ನನ್ನ ಸೀರೆಯನ್ನು ಬಿಚ್ಚಿ ಪಕ್ಕಕ್ಕೆ ಎಸೆದ. ಅಲ್ಲೇ ಪಕ್ಕದಲ್ಲಿ ಮಲಗಿಸಿ ತುಟಿಗೆ ಚುಂಬಿಸಿದ. ಆ ಬಿಸಿ ಚುಂಬನ ನನ್ನ ಎಲ್ಲ ಕಷ್ಟವನ್ನು ಮರೆಸಿತು. ಆತ ಎಲ್ಲವನ್ನು ಕಳಚಿ ನನ್ನನ್ನು ವಿವಸ್ತ್ರಳಾಗಿ ಮಾಡಿ ನನ್ನ ಚೆಂಡನ್ನು ಹಿಂಡುತ್ತಾ, ನಿನ್ನ ಹೂವು ಏನು ಒಳೆಯುತ್ತಿದೆ ಎಂದು ನಾಲಿಗೆಯಿಂದ ಸವರಿದ. ರಸ ಸೋರುತ್ತಿತ್ತು. ಇವತ್ತು ನಿನಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಒಳಗೆ ಹಾಕಿ ಹಿಂದೆ ಮುಂದೆ ಮಾಡುತ್ತಾ 15 ನಿಮಿಷ ರಸವನ್ನು ಚೆಲ್ಲಿದ. ಇಬ್ಬರು ಸಂತೃಪ್ತರಾಗಿ ಖುಷಿಯಿಂದ ಇದ್ದೆವು. ಇದಾದ ಮೇಲೆ ದಿನ ರೊಟ್ಟಿ ಬಡಿಯಲು ಕಲಿಸುವುದು, ನನ್ನ ರೊಟ್ಟಿ ಬಡಿಯುವುದು ಇದೇ ಆಯಿತು. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.